ಪ್ರಧಾನಿ ಮೋದಿಗೆ 9 ಪ್ರಶ್ನೆಗಳನ್ನು ಕೇಳಿದ ಮಲ್ಲಿಕಾರ್ಜುನ್ ಖರ್ಗೆ. ಎನ್ಡಿಎ ಅಂದ್ರೆ ನೋ ಡೇಟಾ ಅವೈಲೇಬಲ್ ಎಂದಿದ್ಯಾಕೆ ಮೋದಿ? ಕರ್ನಾಟಕಕ್ಕೆ ಯಾಕೆ ಶಿಕ್ಷೆ ಕೊಡ್ತಿದ್ದಾರೆ ಹೀಗಂತ ಎಂಬಿ ಪಾಟೀಲ್ ಕಿಡಿ. ಇನ್ನು ಉತ್ತರ ಭಾರತದಲ್ಲಿ ಲೋಕಸಭಾ ಕ್ಷೇತ್ರಗಳು ಹೆಚ್ಚಲಿದೆ ಅಂತ ಕಾಂಗ್ರೆಸ್ ಕಿಡಿ. ಎಲ್ಲವನ್ನ ನೋಡೋಣ ಜಟಾಪಟಿ ನ್ಯೂಸ್ ಟಾಪ್ 9 ನಲ್ಲಿ. ರಾಜ್ಯಸಭೆಯಲ್ಲಿ ತಮ್ಮ ವಿರುದ್ಧ ಲೇವಡಿ ಮಾಡಿದ ಪ್ರಧಾನಿ ತಿರುಗೇಟು ನೀಡಿರುವ ಎಐಸಿಸಿ ಅಧ್ಯಕ್ಷ ಮಲ್ಲಿಕಾರ್ಜುನ ಖರ್ಗೆ ಸಾಮಾಜಿಕ ಜಾಲತಾಣ ಎಕ್ಸ್ನಲ್ಲಿ 9 ಪ್ರಶ್ನೆಗಳನ್ನು ಕೇಳಿದ್ದಾರೆ. ಸುಳ್ಳು ಹೇಳೋದೊಂದೇ ಮೋದಿಯವರ ಗ್ಯಾರಂಟಿ ಅಂತ ಟೀಕಿಸಿರುವ ಖರ್ಗೆ 10 ವರ್ಷಗಳ ಯುಪಿಎ ಆಡಳಿತದಲ್ಲಿ ಜಿಡಿಪಿ 8.13ರಷ್ಟು ಇತ್ತು. ಆದರೆ ನಿಮ್ಮ ಅವಧಿಯಲ್ಲಿ ಯಾಕೆ ಬರೀ 5.6ರಷ್ಟಿದೆ ಅಂತ ಪ್ರಶ್ನಿಸಿದ್ದಾರೆ. ಕೇಂದ್ರ ಸರ್ಕಾರದ 30 ಲಕ್ಷ ಸರ್ಕಾರಿ ಹುದ್ದೆಗಳು ಖಾಲಿ ಇವೆ. ಇದರಲ್ಲಿ ಬಹುತೇಕ ಎಸ್ಸಿ ಎಸ್ಟಿ ಮತ್ತು ಒಬಿಸಿ ಹುದ್ದೆಗಳು. ಇದರ ಬಗ್ಗೆ ಯಾಕೆ ಮಾತನಾಡಲ್ಲ ಅಂತ ಪ್ರಶ್ನಿಸಿದ್ದಾರೆ. ಏಕಲವ್ಯ ಶಾಲೆಗಳ ಬಗ್ಗೆ ಮಾತನಾಡ್ತಾ ಇದ್ದೀರಿ, ಆದರೆ 70% ಶಿಕ್ಷಕರನ್ನ ಗುತ್ತಿಗೆ ಆಧಾರದಲ್ಲಿ ನೇಮಿಸಿಕೊಳ್ಳಲಾಗಿದೆ ಅಂತ ಖರ್ಗೆ ಆರೋಪಿಸಿದ್ದಾರೆ. ಕಳೆದ 10 ವರ್ಷದಲ್ಲಿ ಕಾಂಗ್ರೆಸ್ ಟೀಕಿಸೋದನ್ನು ನೀವು ಪೋಷಕರಾಗಲು ಕಾಯುತ್ತಿದ್ದೀರಾ? ಚಿಂತಿಸದಿರಿ. ಓಯಾಸಿಸ್ ಫರ್ಟಿಲಿಟಿ 90,000 ದಂಪತಿಗಳ ಜೀವನದಲ್ಲಿ ಸಂತೋಷವನ್ನು ತಂದಿದೆ. 7825893601ಗೆ ಕರೆ ಮಾಡಿ ಅತ್ಯದ್ಭುತ ರಿಯಾಯಿತಿ ಪಡೆಯಿರಿ ಹಾಗೂ ಎಲ್ಲರಿಗೂ ಗುಡ್ ನ್ಯೂಸ್ ಕೊಡಿ. ಬಿಟ್ರೆ ಬೇರೇನು ಮಾತನಾಡಿದ್ದೀರಿ? ಹಣದುಬ್ಬರ, ಬೆಲೆ ಏರಿಕೆ ಬಗ್ಗೆ ಮೌನವಾಗಿದ್ದೀರಿ. ನಿಜ ಹೇಳಬೇಕು ಅಂದ್ರೆ ಈ ಸರ್ಕಾರ ಯಾವುದೇ ಡಾಟಾ ಹೊಂದಿಲ್ಲ. ಎನ್ಡಿಎ ಅಂದ್ರೆ ಅದರ ಅರ್ಥವೇ ನೋ ಡೇಟಾ ಅವೈಲೇಬಲ್ ಅಂತ ಎಐಸಿಸಿ ಅಧ್ಯಕ್ಷ ಮಲ್ಲಿಕಾರ್ಜುನ ಖರ್ಗೆ ಸಾಮಾಜಿಕ ಜಾಲತಾಣ ಎಕ್ಸ್ ನಲ್ಲಿ ವಾಗ್ದಾಳಿ ನಡೆಸಿದ್ದಾರೆ. ನಿನ್ನೆ ದೆಹಲಿಯಿಂದ ಕೆಂಪೇಗೌಡ ಏರ್ಪೋರ್ಟ್ಗೆ ಬಂದಿಳಿದ ಸಚಿವ ಮಧು ಬಂಗಾರಪ್ಪ ಬಿಜೆಪಿ ವಿರುದ್ಧ ಹರಿಹಾಯ್ದಿದ್ದಾರೆ. ಭಾರತೀಯ ಜನತಾ ಪಾರ್ಟಿ ಅಲ್ಲ, ಅದೊಂದು ರೀತಿ ಬ್ರಿಟಿಷ್ ಜನತಾ ಪಾರ್ಟಿ ಇದ್ದಂತೆ ಅಂತ ಕಿಡಿಕಾರಿದ್ದಾರೆ. ವಿತ್ತ ಸಚಿವೆ ನಿರ್ಮಲಾ ಸೀತಾರಾಮನ್ ಕರ್ನಾಟಕದಿಂದ ಆಯ್ಕೆಯಾಗಿದ್ದಾರೆ. ದೆಹಲಿಯಲ್ಲಿ ಕೂತು ಅಂಕಿ ಅಂಶಗಳನ್ನ ಹೇಳಿದ್ರೆ ಆಗೋದಿಲ್ಲ. 4 ಲಕ್ಷ ಚಿಲ್ಲರೆ ಎಲ್ಲಿ? ಇವರು ಕೊಟ್ಟಿರುವ 1 ಲಕ್ಷ ಚಿಲ್ಲರೆ ಎಲ್ಲಿ ಎಂದು ಮಧು ಬಂಗಾರಪ್ಪ ಆಕ್ರೋಶ ಹೊರಹಾಕಿದ್ರು. ಬಿಜೆಪಿಯವರು ಒಂಥರ ಈ ಬ್ರಿಟಿಷ್ ಜನತಾ ಪಾರ್ಟಿ ಇದ್ದಂಗೆ, ಭಾರತೀಯ ಜನತಾ ಪಾರ್ಟಿ ಅಲ್ಲ ಅವರು. ನಿರ್ಮಲಾ ಸೀತಾರಾಮನ್ ಅವರು ಕರ್ನಾಟಕದಿಂದ ಗೆದ್ದು ಹೋಗಿರೋರು. ಅಂಕಿ ಅಂಶಗಳಲ್ಲಿ ಡೆಲ್ಲಿಯಲ್ಲಿ ಕೂತ್ಕೊಂಡು ಹೇಳಿದ ತಕ್ಷಣ ಆಗೋದಿಲ್ಲ, ಅದನ್ನು ಅರ್ಥ ಮಾಡ್ಕೊಳ್ಬೇಕಾಗತ್ತೆ. 4 ಲಕ್ಷ ಚಿಲ್ಲರೆ ಎಲ್ಲಿ? ಇವರು 1 ಚಿಲ್ಲರೆನೋ 50 ಎಷ್ಟು ಕೊಡ್ತಾ ಇದ್ದಾರೆ ಎಲ್ಲಿ? 14ನೇ ಹಣಕಾಸು ಆಯೋಗದಲ್ಲಿ ದಕ್ಷಿಣ ಭಾರತದ ಓರ್ವ ಸದಸ್ಯರಿದ್ದರು. 15ನೇ ಹಣಕಾಸು ಆಯೋಗದಲ್ಲಿ ದಕ್ಷಿಣ ಭಾರತದ ಒಬ್ಬರು ಇರಲಿಲ್ಲ ಅಂತ ಸಚಿವ ಎಂಬಿ ಪಾಟೀಲ್ ಆರೋಪಿಸಿದ್ದಾರೆ. ದೇವನಹಳ್ಳಿ ಏರ್ಪೋರ್ಟ್ನಲ್ಲಿ ಮಾತನಾಡಿದ ಅವರು, ಒಳ್ಳೆಯ ಆದಾಯವಿರುವ ಕರ್ನಾಟಕ ರಾಜ್ಯಕ್ಕೆ ಶಿಕ್ಷೆ ಕೊಡ್ತಾ ಇದ್ದೀರಿ. ಸರಿಯಾಗಿ ತೆರಿಗೆ ಕಟ್ಟದ ರಾಜ್ಯದವರಿಗೆ ಬಹುಮಾನ ಕೊಡ್ತಾ ಇದ್ದೀರಿ. ಕೇಂದ್ರ ಸರ್ಕಾರ ಅರ್ಥ ಮಾಡಿಕೊಂಡು ಅನುದಾನ ನೀಡಬೇಕು, ಇಲ್ದಿದ್ರೆ ನಾವು ಜನರ ಬಳಿ ಹೋಗ್ತೇವೆ ಅಂತ ಎಚ್ಚರಿಕೆ ನೀಡಿದ್ರು. 14ನೇ ಹಣಕಾಸಿನಲ್ಲಿ ಅಟ್ಲೀಸ್ಟ್ ದಕ್ಷಿಣ ರಾಜ್ಯದಿಂದ ಒಬ್ಬರು ಸದಸ್ಯರಾಗಿದ್ದರು. ಆದರೆ ಇದು ಹಣಕಾಸಿನಾಗ ದಕ್ಷಿಣ ರಾಜ್ಯದ ಯಾರು ಸದಸ್ಯರು ಸಿಗಕ್ಕಿಲ್ಲ ಕಮಿಟಿ. ಅಂದರೆ ಒಳ್ಳೆ ಪರ್ಫಾರ್ಮಿಂಗ್ ಸ್ಟೇಟ್ಸ್ಗೆ ನೀವು ಪನಿಷ್ಮೆಂಟ್ ಕೊಡ್ತೀರಾ. ಯಾರಿಗೆ ಫಿಸಿಕಲ್ ಡಿಸಿಪ್ಲಿನ್ ಇಲ್ಲ, ಯಾರು ಸರಿಯಾಗಿ ಇದು ಮಾಡ್ತಾರಲ್ಲ ಅವ್ರಿಗೆ ನೀವು ರಿವಾರ್ಡ್ ಕೊಡ್ತೀರಾ, ಬಹುಮಾನ ಕೊಡ್ತೀರಾ. ಅಖಂಡ ಭಾರತಕ್ಕಾಗಿ ಹೋರಾಟ ಮಾಡಿದ್ದು ನಮ್ಮ ಕಾಂಗ್ರೆಸ್ ಪಕ್ಷ. ದೇಶಕ್ಕಾಗಿ ಹೋರಾಟ ಮಾಡುವಾಗ ಮೋದಿ ಪಕ್ಷದವರು ಎಲ್ಲಿದ್ರು? ಸ್ವಾತಂತ್ರ್ಯ ಹೋರಾಟದಲ್ಲಿ ಮೋದಿ ಪಕ್ಷದ ಯಾರು ಭಾಗವಹಿಸಿದ್ದರು ಅಂತ ಸಚಿವ ಎಂಬಿ ಪಾಟೀಲ್ ಪ್ರಶ್ನಿಸಿದ್ದಾರೆ. ಇಂಥವರು ಈಗ ರಾಷ್ಟ್ರೀಯತೆ ಬಗ್ಗೆ ದೊಡ್ಡದಾಗಿ ಮಾತನಾಡ್ತಾ ಇದ್ದಾರೆ. ಸಂವಿಧಾನ ಬದಲಾವಣೆ ಮಾಡೋದಕ್ಕೆ ಬಂದಿದ್ದೇವೆ ಎನ್ನುವ ಬಿಜೆಪಿಯವರು ಎಲ್ಲ ವಿಚಾರದಲ್ಲೂ ಸುಳ್ಳು ಹೇಳಿ ಜನರ ದಾರಿ ತಪ್ಪಿಸೋದಕ್ಕೆ ಯತ್ನಿಸ್ತಾ ಇದ್ದಾರೆ ಅಂತ ಎಂಬಿ ಪಾಟೀಲ್ ಕಿಡಿಕಾರಿದ್ರು. ಸ್ವಾತಂತ್ರ್ಯ ಹೋರಾಟದಲ್ಲಿ ದೇಶಕ್ಕೆ ಸ್ವಾತಂತ್ರ್ಯ ತಂದುಕೊಟ್ಟಂಥ ಪಕ್ಷ ನಮ್ಮದು ದಿವಸ. ಅವಾಗ ಎಲ್ಲಿದ್ದರು ಮೋದಿಯವರ ಪಕ್ಷದವರು? ಯಾರು ಬಿಜೆಪಿಯವರು ಸ್ವಾತಂತ್ರ್ಯ ಹೋರಾಟ ಭಾಗವಹಿಸಿದ್ರು? ಅವರು ಹೇಳಿ ಯಾರು ಭಾಗವಹಿಸಿದ್ರು ಸ್ವಾತಂತ್ರ್ಯ ಹೋರಾಟದಲ್ಲಿ? ಸಂವಿಧಾನ ಬದಲಾವಣೆ ಮಾಡೋರು. ನಮಗೆ ಬರಬೇಕಾದ ತೆರಿಗೆ ಕೊಡ್ತಾರೆ ಅನ್ನೋ ಆಶಾಭಾವನೆಯಲ್ಲಿ ಇದ್ದೀವಿ. ದೇಶ ವಿಭಜನೆಯಾದ್ರೆ ಅದಕ್ಕೆ ಬಿಜೆಪಿಯವರೇ ಕಾರಣವಾಗ್ತಾರೆ. ನಮ್ಮದು ದೇಶಕ್ಕೆ ಸ್ವಾತಂತ್ರ್ಯ ತಂದುಕೊಟ್ಟಂತಹ ಪಾರ್ಟಿ. ಯಾವುದೇ ಕಾರಣಕ್ಕೂ ನಾವು ದೇಶವನ್ನ ವಿಭಾಗ ಮಾಡೋದಿಲ್ಲ ಅಂತ ಸಚಿವ ಕೆಎಚ್ ಮುನಿಯಪ್ಪ ಹೇಳಿದ್ದಾರೆ. ನಾವು ತೆರಿಗೆ ಮತ್ತು ಜಿಎಸ್ಟಿಯನ್ನು ಕೊಡ್ತಾ ಇದ್ದೀವಿ, ಅದರಲ್ಲಿ ನಮಗೆ ಎಷ್ಟು ಭಾಗ ಬರಬೇಕು ಅಂತಿದೆ, ಆ ಭಾಗ ಬಂದಿಲ್ಲ. ಅವರೇ ಎಕ್ಸ್ಪರ್ಟ್ ಕಮಿಟಿ ಕಳಿಸಿ ರಿಪೋರ್ಟ್ ಸಹ ತೆಗೆದುಕೊಂಡಿದ್ದಾರೆ. ಆದರೆ ಕಾನೂನುಬದ್ಧವಾಗಿ ಕೊಡಬೇಕಾಗಿರೋದನ್ನ ಕೊಟ್ಟಿಲ್ಲ, ಮಲತಾಯಿ ಧೋರಣೆ ಮಾಡ್ತಾ ಇದ್ದಾರೆ ಅಂತ ಆರೋಪಿಸಿದ್ದಾರೆ. ತೆರಿಗೆ ಮತ್ತು ಜಿಎಸ್ಟಿಯನ್ನು ಕೊಡ್ತಾ ಇದ್ದೀವಿ, ಅದರಲ್ಲಿ ನಮಗೆ ಇಷ್ಟು ಭಾಗ ಬರಬೇಕು ಅಂತಿದೆ, ಆ ಭಾಗ ಬಂದಿಲ್ಲ. ಕಾನೂನುಬದ್ಧವಾಗಿ ಕೊಡಬೇಕಾಗಿರೋದನ್ನು ಕೇಳಿದೆ, ಅದನ್ನು ಕೊಟ್ಟಿಲ್ಲ. ಅದರಲ್ಲಿ ಬಿಜೆಪಿ ಮಲತಾಯಿ ಧೋರಣೆ ತೋರಿದೆ, ರಾಜಕೀಯ ಮಾಡಿದೆ. ಅದಕ್ಕೆ ಕಟುವಾಗಿ ಟೀಕಿಸಿದ್ದೀವಿ, ಒತ್ತಾಯ ಮಾಡಿದ್ದೀವಿ. ರಾಜ್ಯಕ್ಕೆ ಅನ್ಯಾಯವಾಗಿದೆ ಅಂತ ನಾವು ದೆಹಲಿಗೆ ಹೋರಾಟ ಮಾಡಿದ್ವಿ. ನಮಗೆ ಕೌಂಟರ್ ಕೊಡೋದಕ್ಕೆ ಬಿಜೆಪಿಯವರು ಇಲ್ಲಿ ಧರಣಿ ಮಾಡಿದ್ದಾರೆ. ಭಾರತೀಯ ಜನತಾ ಪಕ್ಷದವರಿಗೆ ಕರ್ನಾಟಕದ ಮೇಲೆ ಗೌರವ ಇಲ್ಲ ಅಂತ
ಸಚಿವ ಶಿವರಾಜ್ ತಂಗಡಗಿ ವಾಗ್ದಾಳಿ ನಡೆಸಿದ್ದಾರೆ. ರಾಜ್ಯದ ಜನತೆ ಬಿಜೆಪಿಯ 25 ಸಂಸದರನ್ನ ಗೆಲ್ಲಿಸಿದ್ರೂ ಅನ್ಯಾಯವಾಗಿದೆ. ಈಗಲಾದರೂ ರಾಜ್ಯದ ಜನತೆ ಬಿಜೆಪಿ ಬಗ್ಗೆ ಎಚ್ಚೆತ್ತುಕೊಳ್ಳಬೇಕಾಗಿದೆ. ಬಿಜೆಪಿ 10 ವರ್ಷ ಆಡಳಿತದಲ್ಲಿ ಒಂದು ಅಣೆಕಟ್ಟು ನಿರ್ಮಿಸಿದ್ದಾರಾ? 100 ಎಕರೆಗೆ ನೀರು ತುಂಬಿಸಿದ್ದಾರಾ? ಬಡವರಿಗೆ ಮನೆ ಕೊಟ್ಟಿದ್ದಾರಾ? ರೈಲು ನಿಲ್ದಾಣ, ವಿಮಾನ ನಿಲ್ದಾಣಗಳನ್ನ ಮಾರಾಟ ಮಾಡಿದ್ದಾರೆ ಅಂತ ವಾಗ್ದಾಳಿ ನಡೆಸಿದ್ರು. ನಾವು ಕರ್ನಾಟಕಕ್ಕೆ ಅನ್ಯಾಯ ಆಗುತ್ತಂತ ಪ್ರತಿಭಟನೆ ಮಾಡಿದರೆ ಅದಕ್ಕೆ ಇಲ್ಲಿ ಕೌಂಟರ್ ಮಾಡ್ತಾರಂದ್ರೆ ಇವರು ಕರ್ನಾಟಕದ ಬಗ್ಗೆ ಇವರಿಗೆ ಕಳಕಳಿ ಇಲ್ಲ ಮತ್ತು ಕರ್ನಾಟಕದ ರಾಜ್ಯದ ಜನತೆಗೆ ಇವರಿಗೆ ಕೊಡುಗೆ ಕೊಡಬೇಕಂತ ಆಸೆ ಇಲ್ಲ. 26 ಲೋಕಸಭಾ ಸದಸ್ಯರನ್ನು ಗೆಲ್ಲಿಸಿ ಕಳಿಸಿದಂಥ ಕರ್ನಾಟಕ ಜನತೆಗೆ ಇವರು ಅನ್ಯಾಯವನ್ನ ಮಾಡ್ತಾ ಇದ್ದಾರೆ ಬಿಜೆಪಿ ಮಿತ್ರರು. ಇದು ಬಹಳ ಸ್ಪಷ್ಟವಾಗಿ ಗೊತ್ತಾಗುತ್ತೆ. ಪ್ರಾದೇಶಿಕ ತಾರತಮ್ಯ ಯಾರಾದರೂ ಮಾಡಿದ್ರೆ ಅದು ಕೇಂದ್ರ ಸರ್ಕಾರ ಅಂತ ಹೊಸಕೋಟೆ ಶಾಸಕ ಶರತ್ ಬಚ್ಚೇಗೌಡ ಆಕ್ರೋಶ ಹೊರಹಾಕಿದ್ದಾರೆ. ದೇವನಹಳ್ಳಿ ಏರ್ಪೋರ್ಟ್ನಲ್ಲಿ ಮಾತನಾಡಿದ ಅವರು, ದಕ್ಷಿಣ ಭಾರತದತ್ತ ಕೇಂದ್ರ ಗಮನ ಹರಿಸ್ತಾ ಇಲ್ಲ. ಮುಂದಿನ ದಿನಗಳಲ್ಲಿ ಕೇಂದ್ರ ಮರು ವಿಂಗಡಣೆ ಆಗುತ್ತೆ. ಬರೆದಿಟ್ಕೊಳ್ಳಿ, ಉತ್ತರ ಭಾರತದಲ್ಲಿ ಲೋಕಸಭಾ ಕ್ಷೇತ್ರಗಳ ಸಂಖ್ಯೆ ಹೆಚ್ಚಿಸಲಿದ್ದಾರೆ. ದಕ್ಷಿಣ ಭಾರತದಲ್ಲಿ 50ರಿಂದ 60 ಕ್ಷೇತ್ರ ಮಾತ್ರ ಹೆಚ್ಚಳ ಮಾಡ್ತಾರೆ. ಉತ್ತರ ಪ್ರದೇಶ 1ರಲ್ಲಿ 60ರಿಂದ 70 ಕ್ಷೇತ್ರ ಹೆಚ್ಚಿಸುವ ಸಾಧ್ಯತೆ ಇದೆ ಅಂತ ಗಂಭೀರ ಆರೋಪ ಮಾಡಿದ್ದಾರೆ.